ಹಾಯ್ ಫ್ರೆಂಡ್ಸ್, ನಾನು ರಂಜು. ಇವತ್ತು ನಾನು ಪೊಟೆಟೊ ಪಲ್ಯ ಅಥವಾ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 4 ಆಲೂಗೆಡ್ಡೆನ ತೊಗೊಂಡು ಸ್ಮ್ಯಾಶ್ ಮಾಡಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ 4 ಟೇಬಲ್ ಸ್ಪೂನ್ ಆಯಿಲು, ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದೆರಡು ಮೂರು ಎಲೆ ಕರಿಬೇವು, ಒಂದು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯಿ, ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಅದನ್ನು ಎರಡನ್ನೂ ರೋಸ್ಟ್ ಮಾಡಿಕೊಂಡು ಒಂದು ಟೊಮೊಟೊನ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು, ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಅದನ್ನು ಟೊಮೊಟೊ ಎಲ್ಲ ಬೇಯೋ ತನಕ. ಅದು ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಬೇಕು. ಕೊತ್ತಂಬರಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಅದರೊಳಗೆ ಸೇರಿಸ್ಬೇಕು. ಈ ಟೈಮಲ್ಲಿ ನಿಮಗೆ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಇದೆ ನೋಡ್ಕೊಬೋದು. ನನಗಿದು ಕರೆಕ್ಟಾಗಿದೆ, ಅದಕ್ಕೋಸ್ಕರ ನಾನೇನು ಹಾಕ್ತಾಯಿಲ್ಲ. ಹಂಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಎಲ್ಲ ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಅದರೊಳಗಡೆ ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ರಲ್ಲ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಇದನ್ನು ದೋಸೆಗೆ ಕಾಂಬಿನೇಷನ್ನಾಗಿ ಮಾಡ್ಕೊಂಡಿರೋದು. ಇವತ್ತು ದೋಸೆ ಮಾಡಬೇಕಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ದೋಸೆ ಮಾಡಿ ಕಾಂಬಿನೇಷನ್ನಾಗಿ ಆಲೂಗೆಡ್ಡೆ ಪಲ್ಯ ಮಾಡಿದೆ. ಇವಾಗ ದೋಸೆಗೆ ಒಂದು ಹಂಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇವಾಗ ದೋಸೆ ಹಿಟ್ಟನ್ನ ನೆನ್ನೆ ನೈಟಲ್ಲೇ ರುಬ್ಬಿ ಇಟ್ಕೊಂಡಿದ್ದೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಹೇಗೆ ಈ ಥರ ದೋಸೆ ಹಾಕ್ಬಿಟ್ಟು ಫುಲ್ ಎರಡೂ ಕಡೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಬೇಯಿಸ್ಕೊಬೇಕು ಇದನ್ನು. ಇಲ್ಲ ಅಂತಂದರೆ ಅದೆಲ್ಲ ಥರ ಆಗಿರುತ್ತೆ, ಬೆಳ್ಳಗಾಗಿರುತ್ತೆ. ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಬೇಕು. ಆಯಿಲ್ ಆ್ಯಡ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಆಯಿಲ್ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ದೋಸೆ ಮೇಲೆ. ಇವಾಗ ನೋಡಿ ಲಿಡ್ನ ತೆಗ್ದಿದ್ದೀನಿ. ಇವಾಗ ಯಾವ ಥರ ಬಂದಿದೆ, ಈ ಥರ ಸಾಫ್ಟಾಗಿ ಬರುತ್ತೆ. ಇವಾಗ ತಿರುಗಿಸಿ ಹಿಂಗೆ ಒಂದು ಸ್ವಲ್ಪ ಉಲ್ಟಾ ಒಂದು ಸಲ ಬೇಯಿಸ್ಕೊಬೇಕು. ಇದೇ ಥರನೇ ಉಲ್ಟಾ ಒಂದು ಸಲ ಬೇಯಿಸ್ಕೊಂಡು ನೆಕ್ಸ್ಟ್ ಹೀಗೆ ಇನ್ನೂ ಒಂದು 3 ಮಾಡ್ಕೊಂಡಿದ್ದೀನಿ, ತಿನ್ನೋದಕ್ಕೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಟಿಫನ್ ಬಾಕ್ಸಿಗೂ ಇದೇ ತೊಗೊಂಡಿದ್ದೆ ಇವತ್ತು. ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ವಿತ್ ಚಟ್ನಿ, ಕಾಯಿ ಮತ್ತು ಕಡಲೆ ಹಾಕಿರೋ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ನೋಡಿ ಇವತ್ತಿನದು ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮತ್ತೆ ನೆಕ್ಸ್ಟು ಸ್ನಾನ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡು ನಂದು ID ಕಾರ್ಡೆಲ್ಲ ಹಾಕ್ಕೊಂಡ್ಬಿಟ್ಟು ಡ್ಯೂಟಿಗೆ ಹೋಗಿ ಹಾಸ್ಪಿಟಲ್ ಡ್ಯೂಟಿಗೆ ಹೊಂಟೆ. ಹೇಗಿದೆ ಇವತ್ತಿನ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.